ಪಾಕಿಗೆ ಸಶಸ್ತ್ರ ನೀಡಿ ಕೆಟ್ಟ ಐರನ್ ಬ್ರದರ್ ಚೀನಾ. ಕಾಮಿಕಾಜಿ ಡ್ರೋನ್ ಹೆಚ್ಚು ಬಳಕೆಯಾಗ್ತಿರೋದೇಕೆ? ಮೂರನೇ ಒಂದು ಭಾಗ ಬಲೂಚಿಸ್ತಾನ ಬಿಎಲ್ಎ ವಶಕ್ಕೆ. ಸೇನೆಗೆ ನೇರವಾಗಿ ಜನರ ಬೇಡಿದ ಪಾಕ್ ಸರ್ಕಾರ. ಇದೇ ಈ ಹೊತ್ತಿನ ವಿಶೇಷ. ಪಾಕ್ ಯುದ್ಧ ಭಿಕ್ಷೆ. ನಾನು ಮಾನಸ. ಸಜ್ಜನರ ಸಹವಾಸ ಹೆಚ್ಚೇನು ಸವಿದಂತೆ, ಇನ್ನು ದುರ್ಜನರ ಸಹವಾಸ ಸರ್ವನಾಶವೇ. ರಣ ಹೇಳಿ ಪಾಕಿಸ್ತಾನ ಯುದ್ಧ ಮಾಡ್ತಾ ಇದೆ. ತನ್ನ ಬಳಿ ಇರುವಂತಹ ಗುಜರಿ ಆಯುಧಗಳನ್ನ ಬಳಸಿ ಯುದ್ಧ ಮಾಡ್ತಿದ್ದೇನೆ ಅಂತ ಹೇಳ್ತಾ ಇದೆ. ಇನ್ನು ಇಲ್ಲಿ ಪಾಕ್ ಬಳಿ ಗುಜರಿ ಸೇರ್ಬೇಕಾಗಿದ್ದಂತಹ ಆಯುಧಗಳು, ಅದರ ಶಸ್ತ್ರಾಗಾರ ಸೇರಿದ್ದು ಹೇಗೆ ಎಂದು ಹೇಳಿದ್ರೆ ಅದಕ್ಕೆ ಉತ್ತರ ಒನ್ ಅಂಡ್ ಓನ್ಲಿ ಪಾಕ್ ಐರನ್ ಬ್ರದರ್ ಚೀನಾ. ಇನ್ನು ಚೀನಾ ಪಾಕಿಸ್ತಾನಕ್ಕೆ ಸಶಸ್ತ್ರ ದಯಪಾಲಿಸಿದ ಪರಿಣಾಮವೋ ಏನೋ, ಅದಕ್ಕೆ ಕ್ಷಣ ಕ್ಷಣಕ್ಕೂ ಭೀಕರ ಸೋಲಿನ ದಿಗ್ದರ್ಶನವಾಗ್ತಾ ಇದೆ. ಅಸಲಿಗೆ ಚೀನಾದ ಆಯುಧ ನಂಬಿ ಪಾಕಿಸ್ತಾನ ಕೆಡ್ತಾ, ಅಥವಾ ಪಾಕಿಸ್ತಾನಕ್ಕೆ ಆಯುಧ ಕೊಟ್ಟು ಡ್ರ್ಯಾಗನ್ ಡ್ಯಾಮೇಜ್ ಅನುಭವಿಸ್ತಾ ಇದೆಯಾ? ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಯುದ್ಧ ಭೂಮಿಯಲ್ಲಿ ಕೈಕೊಟ್ಟ ಐರನ್ ಬ್ರದರ್. ಬಿಕಾರಿ ಪಾಕಿಸ್ತಾನ ಈಗ ಮತ್ತಷ್ಟು ಪಂಚರ್. ಚೀನಾ ಶಸ್ತ್ರಾಸ್ತ್ರಗಳ ಯೋಗ್ಯತೆ ಮತ್ತೆ ಸಾಬೀತು. ಕಷ್ಟ ಕಾಲದಲ್ಲಿ ಜೊತೆಗಿರೋನೇ ಮಿತ್ರ. ಆದ್ರೆ ಅದೇ ಮಿತ್ರನ ನೆರವೇ ಕಷ್ಟ ಕಾಲದಲ್ಲಿ ಮತ್ತಷ್ಟು ಸಂಕಷ್ಟ ತಂದಿಟ್ಟರೆ ಪಾಕಿಸ್ತಾನಕ್ಕೆ ನಾನಿದ್ದೇನೆ ಎಂದು ಹೇಳುತ್ತಲೇ ಇದ್ದ ಐರನ್ ಬ್ರದರ್ ಚೀನಾ ಭಾರತದ ವಿರುದ್ಧ ಯುದ್ಧಕ್ಕೆ ಪರೋಕ್ಷ ಬೆಂಬಲ ಕೊಟ್ಟಿತ್ತು. ಆದ್ರೀಗ ಯಾವಾಗ ಭಾರತ ನೇರವಾಗಿ ಪಾಕಿಸ್ತಾನವನ್ನ ಅಟ್ಟಾಡಿಸಿ ಹೊಡೆಯಲು ಆರಂಭಿಸಿತು, ಅಲ್ಲಿಗೆ ನೋಡ್ರಿಪ್ಪ ಡ್ರ್ಯಾಗನ್ ದೇಶ ನಿಜಕ್ಕೂ ಮಾಡೋದೇನು ಎಂಬುದು ಗೊತ್ತಾಗಿರೋದು. ಅಂದಹಾಗೆ ಪಾಕಿಸ್ತಾನ ಭಾರತದ ವಿರುದ್ಧ ಅಬ್ಬರಿಸಿ ಆನಂತರ ಯುದ್ಧ ಭೂಮಿಯಲ್ಲಿ ಮುಗ್ಗರಿಸಿ ಮಕ್ಕಡೆ ಬಿದ್ದಿದ್ದು ಏಕೆ? ಈ ಪ್ರಶ್ನೆಗೆ ಉತ್ತರ ಒಂದು ಪಾಕ್ ಎಂಬ ರಣಹೇಡಿಯ ಹುಚ್ಚಾಟ ಮತ್ತು ದುಸ್ಸಾಹಸ. ಜೊತೆಗೆ ಚೀನಾದ ಸಹವಾಸ ಅಂದ್ರೂ ತಪ್ಪಾಗೋದಿಲ್ಲ ಬಿಡಿ. ಯಾಕಂದ್ರೆ ಯಾವ ಆಯುಧಗಳನ್ನ ನಂಬಿ ಪಾಕಿಸ್ತಾನ ಭಾರತಕ್ಕೆ ಸೆಡ್ಡು ಹೊಡೆಯಿತು, ಈಗ ಅವೇ ಆಯುಧಗಳು ಪಾಕಿಸ್ತಾನ ಪಲ್ಟಿ ಹೊಡೆಯುವಂತೆ ಮಾಡಿರೋದು. ಹೌದು, ಚೀನಾ ಎಂಬ ಜಗತ್ತಿನ ನಕಲಿ ಸೃಷ್ಟಿಕಾರನ ಜೊತೆ ಅಸಲಿ ಸ್ನೇಹ ಮಾಡಿದ ಪಾಕಿಸ್ತಾನ ಈಗ ಭಾರತದಿಂದ ಡೆಡ್ಲಿ ಪೆಟ್ಟು ತಿನ್ನುತ್ತಿದೆ. ಅದಕ್ಕೆ ಕಾರಣ ಐರನ್ ಬ್ರದರ್ ಚೀನಾ ಕೊಟ್ಟ ಅತ್ಯಂತ ಭಯಾನಕ ಹಾಗೂ ಖುದ್ದು ಅದೇ ಹೇಳುವಂತೆ ಡೆಡ್ಲಿ ವೆಪನ್ಸ್. ಅಂದಹಾಗೆ ಈ ಡೆಡ್ಲಿ ವೆಪನ್ಸ್ ಈಗ ಪಾಕಿಸ್ತಾನವನ್ನ ಜಗತ್ತಿನೆದುರು ಬೆತ್ತಲಾಗಿಸಿದೆ. ಅಷ್ಟೇ ಅಲ್ಲ, ಪಾಪಿ ದೇಶವನ್ನ ಇನ್ನಷ್ಟು ಕತ್ತಲಾಗಿಸಿದೆ. ಮೂಲಗಳ ಪ್ರಕಾರ ಪಾಕಿಸ್ತಾನ ತನ್ನ ಸೇನೆಯ ಬಳಿ ಇರೋ 80% ಆಯುಧಗಳನ್ನ ಚೀನಾದಿಂದಲೇ ಪಡೆದುಕೊಳ್ತಿರೋದು. ಇನ್ನು ಪಾಕಿಸ್ತಾನದ ಪ್ರಮುಖ ನಗರಗಳ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಇದೇ ಚೀನಾದ್ದೇ. ಆದ್ರೀಗ ಅದೇ ಚೀನಾದ ವಾಯು ರಕ್ಷಣಾ ಕೋಟೆ ಭಾರತದ ದಾಳಿಗೆ ಛಿದ್ರಗೊಂಡಿದೆ. ಜೊತೆಗೆ ಐರನ್ ಬ್ರದರ್ ಚೀನಾದ ಮೇಲೆ ಪಾಕಿಸ್ತಾನ ಇಟ್ಟಿದ್ದ ಅಳಿದುಳಿದ ನಂಬಿಕೆಯು ನುಚ್ಚು ನೂರಾಗಿದೆ. ಭಾರತದ ಡೆಡ್ಲಿ ಡ್ರೋನ್ ದಾಳಿಯಲ್ಲಿ ಪಾಕಿಸ್ತಾನದ HQ-9 ವಾಯು ರಕ್ಷಣಾ ವ್ಯವಸ್ಥೆ ನಾಶವಾಗಿದೆ. ಅಂದಹಾಗೆ ಪಾಕಿಸ್ತಾನ ಇದಕ್ಕಾಗಿ ಹಲವಾರು ಸಾವಿರ ಕೋಟಿ ರು ಖರ್ಚು ಮಾಡಿತ್ತು. ಇನ್ನು ಚೀನಾ ನಿರ್ಮಿತ HQ-9P, HQ-9B ವಾಯು ರಕ್ಷಣಾ ವ್ಯವಸ್ಥೆಯು 100 ರಿಂದ 200 ಕಿಲೋಮೀಟರ್ ವರೆಗೆ ರಕ್ಷಣೆ ನೀಡುತ್ತದೆ. ಹಾಗಾಗಿ ಭಾರತ ನಮ್ಮ ನಗರಗಳತ್ತ ದಾಳಿ ಮಾಡೋಕೆ ಸಾಧ್ಯವೇ ಇಲ್ಲ ಎಂದು ಪಾಕ್ ಕನಸು ಕಂಡಿತ್ತು. ಆದರೆ ಪಾಕಿಸ್ತಾನದ ಈ ಕನಸನ್ನು ಕೂಡ ಭಾರತದ ಡ್ರೋನ್ಗಳು ಸುಟ್ಟು ಭಸ್ಮವಾಗಿಸಿವೆ. ಇದಿಷ್ಟೇ ಅಲ್ಲ, ಪಾಕಿಸ್ತಾನ ಪ್ರಮುಖವಾಗಿ ಭಾರತದ ಬ್ರಹ್ಮೋಸ್ ಕ್ಷಿಪಣಿ ಮೇಲೆ ಹೆಚ್ಚಿನ ಗಮನ ಇಟ್ಟು ಕೂತಿತ್ತು. ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ಬ್ರಹ್ಮೋಸ್ ಸೂಪರ್ ಸಾನಿಕ್ ಕ್ರೂಸ್ ಕ್ಷಿಪಣಿಯನ್ನ ಪ್ರತಿಬಂಧಿಸಲು ಪಾಕಿಸ್ತಾನ ಚೀನಾದ LY-80, LY-80E ವಾಯು ರಕ್ಷಣಾ ವ್ಯವಸ್ಥೆಯನ್ನ ಹೊಂದಿತ್ತು. ಆದರೆ ಭಾರತದ ಬ್ರಹ್ಮೋಸ್ ಇರಲಿ, ಕೇವಲ ಭಾರತದ ಡ್ರೋನ್ಗಳನ್ನೇ ನೆಟ್ಟಗೆ ಚೀನಾದ ವಾಯು ರಕ್ಷಣಾ ವ್ಯವಸ್ಥೆ ಫೇಸ್ ಮಾಡಲಾಗಲಿಲ್ಲ. ಇದಲ್ಲದೆ ಸ್ಕಾಲ್ಪ್ ಕ್ಷಿಪಣಿ ದಾಳಿಯನ್ನ ತಡೆಗಟ್ಟಲು ಪಾಕಿಸ್ತಾನವು ಚೀನಾದಿಂದ FM-90 ಎಂಬ ವಿಶೇಷ ರೀತಿಯ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಪಡೆದುಕೊಂಡಿತ್ತು. ಆದರೆ ಇದ್ಯಾವುದು ಆಪರೇಷನ್ ಸಿಂಧೂರಕ್ಕೆ ಕಿಂಚಿತ್ತು ಅಡ್ಡಿ ಮಾಡಿಲ್ಲ.
ಬದಲಾಗಿ ಚೀನಾ ಕೊಟ್ಟ ಎಲ್ಲ ವಾಯು ರಕ್ಷಣಾ ವ್ಯವಸ್ಥೆಯು ಪಾಪಿ ನೆಲದಲ್ಲಿ ವೀರ ಮರಣವನ್ನಪ್ಪಿದೆ. ಅಲ್ಲಲ್ಲ, ಭಾರತದ ಏಟಿಗೆ ಆಟಿಕೆಗಳಂತೆ ಉದುರಿ ಹೋಗಿವೆ. ಇನ್ನು ಚೀನಾ ಹಾಗೂ ಪಾಕಿಸ್ತಾನ ಜಂಟಿಯಾಗಿ ನಿರ್ಮಿಸಿದ JF-17 ಯುದ್ಧ ವಿಮಾನವಂತೂ ಭಾರತದ ಏಟಿಗೆ ಪತರಗುಟ್ಟಿ ಆಗಸದಿಂದ ತಲೆ ತಿರುಗಿ ತೊಪ್ಪನೆ ಬಿದ್ದಿದೆ. ಇದು ಕೂಡ ಐರನ್ ಬ್ರದರ್ ಚೀನಾ ಜೊತೆ ಸೇರಿ ಪಾಕ್ ತಯಾರಿಸಿದ್ದು ಎಂಬುದು ಮತ್ತೊಂದು ವಿಷಾದ, ಅಲ್ಲಲ್ಲ ವಿಶೇಷ. ಇನ್ನು ಭಾರತದ ಗಡಿಯೊಳಗೆ ಬಾಲ ಬಿಚ್ಚಿದ್ದ ಅಮೆರಿಕ ನಿರ್ಮಿತ F-16 2 ಫೈಟರ್ ಜೆಟ್ ಹಾಗೂ JF-17 2 ಯುದ್ಧ ವಿಮಾನಗಳನ್ನು ಭಾರತದ ವಾಯುಸೇನೆ ನೆಲಕ್ಕುರುಳಿಸಿದೆ. ಅಲ್ಲಿಗೆ ಪಾಕಿಸ್ತಾನ ಚೀನಾದ ಜೊತೆ ಸೇರಿ ಭಾರತದ ವಿರುದ್ಧ ಯುದ್ಧ ಮಾಡಲೆಂದೇ ತಯಾರಿಸಿದ ಬಹುತೇಕ ಎಲ್ಲ ಶಸ್ತ್ರಾಸ್ತ್ರಗಳು ಯುದ್ಧ ಭೂಮಿಯಲ್ಲಿ ವಿಫಲಗೊಂಡಿವೆ. ಅಷ್ಟೇ ಅಲ್ಲ, ಇದು ಚೀನಾದ ಪಾಲಿಗಂತೂ ನುಂಗಿದ್ರೂ ಅರಗಿಸಿಕೊಳ್ಳಲಾರದಂತಾಗಿದೆ. ಭಾರತ POK ಹಾಗೂ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದಾಗ ಅವರಿಗೆ ಪ್ರತ್ಯುತ್ತರ ಕೊಡಕ್ಕೆ ಚೀನಾದ J-10C ಬಳಸಲಾಗಿದೆ ಎಂದು ಪಾಕ್ ಹೇಳಿತ್ತು. ಆದ್ರೆ ಈ ಬಗ್ಗೆ ಚೀನಾ ಮಾತ್ರ ನಮ್ಮಪ್ಪ ನಾಣೆ, ಈ ವಿಚಾರ ನಮಗೆ ಗೊತ್ತೇ ಇಲ್ಲ ಎಂದಿದೆ. ಅಂದಹಾಗೆ ಚೀನಾದ J-10C ಯುದ್ಧ ವಿಮಾನದ ಬಗ್ಗೆಯೂ ಒಂಚೂರು ಹೇಳಿಬಿಡ್ತೀವಿ. ಇದು J-10C ಅಂದ್ರೆ ಚೀನಾ ಕರೆಯುವಂತೆ ಜೆಂಗ್ಡು J-10 ಯುದ್ಧ ವಿಮಾನ 4.5 ಜನರೇಷನ್ ಮಧ್ಯಮ ಗಾತ್ರದ ಫೈಟರ್ ಜೆಟ್ ಆಗಿತ್ತು. ಚೀನಾ ಪಾಕಿಸ್ತಾನ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ಹಗುರವಾದ ಫೈಟರ್ ಜೆಟ್. ಇದನ್ನ 3 ವರ್ಷಗಳ ಹಿಂದೆ ಪಾಕ್ ವಾಯುಸೇನೆಗೆ ಸೇರಿಸಲಾಗಿತ್ತು. ಅದು ಕೂಡ ಪಾಕಿಸ್ತಾನ ಭಾರತದ ರಫೇಲ್ ವಿರುದ್ಧ ಹೋರಾಡಕ್ಕೆ ಈ ಯುದ್ಧ ವಿಮಾನಗಳನ್ನ ತರಿಸಿಕೊಂಡಿತ್ತು. ಆದ್ರೀಗ ಈ ಯುದ್ಧ ವಿಮಾನಗಳನ್ನ ಬಳಸಿಯೇ ನಾವು ಭಾರತದ ರಫೇಲ್ ಹೊಡೆದಿದ್ದೇವೆ ಅಂತ ಅತ್ತ ಪಾಕಿಸ್ತಾನ ಹೇಳಿಕೊಂಡಿತ್ತು. ಅದಕ್ಕೆ ಚೀನಾ ಮಾತ್ರ ಈ ಬಗ್ಗೆ ನಮಗೆ ಗೊತ್ತೇ ಇಲ್ಲ ಎನ್ನುವ ಮೂಲಕ ನಾವು ಈ ಆಟದಲ್ಲಿ ಇಲ್ಲ ಎಂದು ಹೇಳಿ ಸುಮ್ಮನೆ ಇನ್ನಷ್ಟು ಮರ್ಯಾದೆ ಕಳೆದುಕೊಳ್ಳೋದು ಬೇಡ ಎಂದು ನಿರ್ಧರಿಸಿದಂತಿದೆ. ಅಲ್ಲಿಗೆ ಚೀನಾ ಪಾಕಿಸ್ತಾನಕ್ಕೆ ಎಂದಿನಂತೆ ತನ್ನದೇ ಶೈಲಿಯಲ್ಲಿ ಮತ್ತೆ ಕೈಕೊಟ್ಟಿದೆ ಎಂದು ಸಹ ವಿಶ್ಲೇಷಣೆ ಮಾಡಲಾಗ್ತಿದೆ. ಇನ್ನು ಚೀನಾದ ಸರ್ಕಾರಿ ಸ್ವಾಮ್ಯದ ಗ್ಲೋಬಲ್ ಟೈಮ್ಸ್ ಪಾಕಿಸ್ತಾನಿ ಮಾಧ್ಯಮಗಳ ಸುಳ್ಳು ಸುದ್ದಿಗಳನ್ನು ನಂಬಿ ಸುಳ್ಳು ಸುದ್ದಿ ಪ್ರಕಟಿಸಿತ್ತು. ಭಾರತದ ಕಾರ್ಯಾಚರಣೆ ವೇಳೆ ಪಾಕಿಸ್ತಾನವು ಭಾರತದ ಸೇನಾ ವಿಮಾನಗಳನ್ನು ಹೊಡೆದು ಹಾಕಿದೆ ಎಂದು ಪ್ರಕಟಿಸಿತ್ತು. ಇದಕ್ಕೆ ಭಾರತ ಕೂಡ ಚೀನಾಗೆ ಸಖತ್ತಾಗಿ ಚಳಿ ಬಿಡಿಸಿತ್ತು. ಕಾರ್ಯಾಚರಣೆ ಕುರಿತು ಸುದ್ದಿಗಳನ್ನು ಪ್ರಕಟಿಸುವ ಮುನ್ನ ಅದರ ಮೂಲ ಸತ್ಯವನ್ನು ಪರಿಶೀಲಿಸಿ ಎಂದು ತಾಕೀತು ಮಾಡಿತ್ತು. ಅದೇ ಕಾರಣ ಎಂಬಂತೆ ಈಗ ಚೀನಾ ಪಾಕ್ ಪರ ಪೂರ್ಣ ಪ್ರಮಾಣದಲ್ಲಿ ನಿಲ್ಲೋಕೆ ಹಿಂದೆ ಮುಂದೆ ನೋಡುತ್ತಿದೆ. ಅದಕ್ಕೆ ಕಾರಣ ಜಾಗತಿಕ ಮಾರುಕಟ್ಟೆಯಲ್ಲಿ ಚೀನಾ ಶಸ್ತ್ರಾಸ್ತ್ರಗಳ ಮೇಲೆ ಅಪನಂಬಿಕೆ ಮೂಡುವ ಭಯ. ಯಾಕಂದ್ರೆ ಭಾರತದ ವಿರುದ್ಧ ಪಾಕಿಸ್ತಾನದಲ್ಲಿ ತಮ್ಮ ಆಯುಧಗಳು ಮಣ್ಣು ಮುಕ್ಕಿವೆ ಎಂದು ಗೊತ್ತಾದ್ರೆ ಅಲ್ಲಿಗೆ ಚೀನಾ ಮರ್ಯಾದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 3 ಕಾಸಿಗೆ ಹರಾಜಾದಂತೆ. ಇನ್ನು ಇದು ಚೀನಾದ ವಿರುದ್ಧ ಬೆಂಕಿಯುಗಳು ಅಮೆರಿಕದ ಬಾಯಿಗೆ ಲಡ್ಡು ಹುಡುಕಿಕೊಂಡು ಬಂದು ಬಿದ್ದಂತೆ. ಪಾಕಿಸ್ತಾನದಲ್ಲಿ ಭಾರತ ಆಪರೇಷನ್ ಸಿಂಧೂರ ಮತ್ತಷ್ಟು ಮುಂದುವರೆದದ್ದು. ಅಸಲಿ ಹಬ್ಬ ಮಾಡ್ತಿರೋದು ಮಾತ್ರ ಬಲೋಚ್ ಹೋರಾಟಗಾರರು. ಪಾಕಿಸ್ತಾನದ ಮೇಲೆ ಕಂಡು ಕೇಳರಿಯದ ದಾಳಿ ಸಂಘಟಿಸುತ್ತಿರುವಂತಹ ಬಲೋಚ್ ಲಿಬರೇಷನ್ ಆರ್ಮಿ ಶೀಘ್ರದಲ್ಲೇ ಇಡೀ ಬಲೋಚಿಸ್ತಾನವನ್ನೇ ಪಾಕಿಸ್ತಾನದಿಂದ ಲಿಬರೇಟ್ ಮಾಡುವ ಬಿಗ್ ಹಿಂಟ್ ಅನ್ನ ನೀಡಿದೆ. ಯಾಕಂದ್ರೆ ಮೂಲಗಳ ಪ್ರಕಾರ ಅದಾಗಲೇ ಬಲೋಚಿಸ್ತಾನದ 3ನೇ 1 ಭಾಗ BLA ಪಾಲಾಗಿದೆ ಎನ್ನಲಾಗ್ತಾ ಇದೆ. ಈ ಮೂಲಕ ಬಲೋಚಿಸ್ತಾನದ ಮೇಲೆ ಪಾಕಿಸ್ತಾನ ಹಿಡಿತವನ್ನ ಕಳೆದುಕೊಳ್ತಾ ಇದೆಯಾ ಎಂಬ ಅನುಮಾನ ಕೂಡ ಶುರುವಾಗಿದೆ. ಆಪರೇಷನ್ ಸಿಂಧೂರ ಪಾಕ್ಗೆ ಬಲು ಭಾರ. ಬಲೂಚ್ ಹೋರಾಟಗಾರರಿಗೆ ಇದೇ ಸದಾವಕಾಶ. 3ನೇ 1 ಭಾಗ ಬಲೂಚಿಸ್ತಾನ ಸ್ವತಂತ್ರ. ಬಲೂಚಿಸ್ತಾನ ಕಂಪ್ಲೀಟ್ ಫ್ರೀ ಎಂದು ಘೋಷಣೆ. ಅರೆ, ಇದೆಂತ ನ್ಯೂಸ್! ಪಾಕಿಸ್ತಾನಕ್ಕೆ ಇದೆಂತ ಕೇಡುಗಾಲ. ಭಾರತದ ವಿರುದ್ಧ ಅಬ್ಬರಿಸಿ POK ಜೊತೆಗೆ ಇಡೀ ಕಾಶ್ಮೀರಕ್ಕೆ ಸ್ವತಂತ್ರ ಕೊಡಿಸೋಕೆ ಹೊರಟಿರೋ ಪಾಕಿಸ್ತಾನವೇ ಛಿದ್ರವಾಗ್ತಿದೆಯಾ? ಅಸಲಿಗೆ ಪಾಕಿಸ್ತಾನಕ್ಕೆ ಭಾರತ ಕೊಡ್ತಿರೋ ಆಘಾತದ ನಡುವೆ ಮತ್ತಷ್ಟು ಆಘಾತ ಎದುರಾಗ್ತಿರೋದು ಹೇಗೆ? ಬಲೂಚಿಸ್ತಾನ ಹೋರಾಟಗಾರರು ಪಾಕಿಸ್ತಾನದ ಬೆನ್ನೆಲುಬು ಮುರಿಯೋಕೆ ಪಣ ತೊಟ್ಟೇ ಬಿಟ್ರ? ಆ ಎಲ್ಲದರ ಕುರಿತು ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತೀವಿ ನೋಡಿ.
ಸದ್ಯ ಬರ್ತಿರೋ ಸುದ್ದಿ ಪ್ರಕಾರ ಬಲೂಚಿಸ್ತಾನದ ಒಂದಷ್ಟು ಭಾಗ ಬಲೂಚಿಸ್ತಾನ ಲಿಬರೇನ್ ಆರ್ಮಿಯ ವಶಕ್ಕೆ ಹೋಗಿದೆ ಎಂಬುದು ಅಲ್ಲಿಂದ ಪಾಕಿಸ್ತಾನದ ಕೆಚ್ಚದೆಯ ಆರ್ಮಿ ಹುಚ್ಚು ನಾಯಿ ಕಚ್ಚಿದಂತೆ ಓಡೋಡಿ ಹೋಗಿದೆಯಂತೆ. ಅಷ್ಟೇ ಅಲ್ಲ, ಇನ್ನು ಮುಂದೆ ಬಲೂಚಿಸ್ತಾನ ಹೋರಾಟಗಾರರ ಸಹವಾಸವೇ ಬೇಡ ಎಂದು ನಿರ್ಧಾರ ಮಾಡಿದೆಯಂತೆ. ಇನ್ನು ಈ ದೃಶ್ಯಗಳನ್ನ ಮತ್ತೆ ನೋಡಿಬಿಡಿ. ಇದು ನಿನ್ನೆಯಷ್ಟೇ BLA ಪಾಕಿಸ್ತಾನದ ಸೇನಾ ವಾಹನವನ್ನ ಬಾಂಬ್ ಬಿಟ್ಟು ಉಡಾಯಿಸಿದ ಪರಿ. ನೋಡ್ತಲೇ ಪಾಕಿಸ್ತಾನದ 14 ಮಂದಿ ಸೇನಾ ಸಿಬ್ಬಂದಿ ದೇಹಗಳು ಛಿದ್ರ. ಯಾವುದೋ ಹಾಲಿವುಡ್ ಚಿತ್ರದಲ್ಲಿ ಕಂಡು ಬರುವಂತೆ ಇರೋ ಈ ಸನ್ನಿವೇಶ ನಿಜಕ್ಕೂ ಪಾಕಿಸ್ತಾನದ ಸೇನೆಯ ಎದೆ ಬಡಿತವನ್ನೇ ಒಂದು ಕ್ಷಣ ನಿಲ್ಲಿಸಿ ಬಿಡುವಂತಿದೆ. ಅದೇ ಕಾರಣಕ್ಕೆ ಎಂಬಂತೆ ಈಗ ಬಲೂಚಿಸ್ತಾನ ಬಹುತೇಕ ಸ್ವತಂತ್ರವಾಗಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಮೂಲಗಳ ಪ್ರಕಾರ ಅಫ್ಘಾನಿಸ್ತಾನ ಇರಾನ್ ಪಕ್ಕದ ಪ್ರದೇಶವನ್ನ BLA ಪಾಕಿಸ್ತಾನದಿಂದ ಕಿತ್ತುಕೊಂಡಿದೆ ಎನ್ನಲಾಗ್ತಿದೆ. ಈ ಮೂಲಕ ಬಲೂಚಿಸ್ತಾನದ 1/3 ಭಾಗವನ್ನ ವಶಪಡಿಸಿಕೊಂಡಿರುವುದಾಗಿ ಬಲೂಚ್ ಲಿಬರೇಷನ್ ಆರ್ಮಿ ಹೇಳಿಕೊಂಡಿದೆ. ಅಷ್ಟೇ ಅಲ್ಲ, ಈ ಭಾಗದಿಂದ ಪಾಕಿಸ್ತಾನಿ ಸೇನೆಯು ತನ್ನ ನೆಲೆಯನ್ನು ತ್ಯಜಿಸಿ ಪಲಾಯನ ಮಾಡಿದೆ ಎಂದು BLA ಹೇಳಿದೆ. ಈ ಭಾಗದ ಮಸ್ತುಂಗ್ ಮತ್ತು ಲಕಿಯಲ್ಲಿ ಪಾಕಿಸ್ತಾನಿ ಸೇನೆ ಮತ್ತು ಅದರ ಮಿತ್ರ ರಾಷ್ಟ್ರಗಳ ಮೇಲೆ 6 ಪ್ರತ್ಯೇಕ ದಾಳಿ ನಡೆಸಲಾಗಿದೆ. ಈ ದಾಳಿಗಳಲ್ಲಿ ಪಾಕಿಸ್ತಾನಿ ಸೇನೆ ಅದರ ಗುಪ್ತಚರ ಮತ್ತು ಸಂವಹನ ಗೋಪುರಗಳನ್ನು IED ಮೂಲಕ ಸ್ಫೋಟಿಸಲಾಗಿದೆ. ಈ ಎಲ್ಲ ಬೆಳವಣಿಗೆ ನಡುವೆಯೇ ಬಲೂಚ್ ಬರಹಗಾರ ಮೀರ್ ಬಲೂಚ್ ಪಾಕಿಸ್ತಾನದಿಂದ ಬಲೂಚಿಸ್ತಾನ ಸ್ವತಂತ್ರಗೊಂಡಿದೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಘೋಷಿಸಿದ್ದಾರೆ. ಅಲ್ಲದೆ ಬಲೂಚಿಸ್ತಾನಕ್ಕೆ ವಿಶ್ವಸಂಸ್ಥೆಯಿಂದ ಮಾನ್ಯತೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಜೊತೆಗೆ ಅವರು ದೆಹಲಿಯಲ್ಲಿ ಬಲೂಚ್ ರಾಯಭಾರ ಕಚೇರಿಯನ್ನ ಸ್ಥಾಪಿಸಲು ಭಾರತಕ್ಕೆ ಮನವಿ ಮಾಡಿದ್ದಾರೆ. ಇದಿಷ್ಟೇ ಅಲ್ಲ, ಈ ಪ್ರದೇಶದಲ್ಲಿ ವಿಶ್ವಸಂಸ್ಥೆಯ ಶಾಂತಿ ಪಾಲಕರು ಆಗಮಿಸಬೇಕು ಎಂದು ಅವರು ಕೋರಿದ್ದಾರೆ. ನಾವು ನಮ್ಮ ಸ್ವಾತಂತ್ರ್ಯವನ್ನ ಪ್ರತಿಪಾದಿಸಿದ್ದೇವೆ ಮತ್ತು ದೆಹಲಿಯಲ್ಲಿ ಬಲೂಚಿಸ್ತಾನದ ಅಧಿಕೃತ ಕಚೇರಿ ಮತ್ತು ರಾಯಭಾರ ಕಚೇರಿಯನ್ನ ಸ್ಥಾಪಿಸಲು ಅನುಮತಿಸುವಂತೆ ನಾವು ಭಾರತವನ್ನ ವಿನಂತಿಸುತ್ತೇವೆ ಎಂದಿದ್ದಾರೆ. ಅಷ್ಟೇ ಅಲ್ಲ, ಬಲೂಚಿಸ್ತಾನದ ಕರೆನ್ಸಿ ಮತ್ತು ಪಾಸ್ಪೋರ್ಟ್ ಮುದ್ರಣಕ್ಕಾಗಿ ಶತಕೋಟಿ ಹಣವನ್ನ ಬಿಡುಗಡೆ ಮಾಡಬೇಕು ಎಂದು ಅವರು ಮನವಿ ಮಾಡಿದ್ದಾರೆ. ವಿಶ್ವಸಂಸ್ಥೆಯು ತನ್ನ ಶಾಂತಿ ಪಾಲನಾ ತಂಡವನ್ನ ಬಲೂಚಿಸ್ತಾನಕ್ಕೆ ತಕ್ಷಣವೇ ಕಳುಹಿಸಿಕೊಡುವಂತೆ ಕೋರಿದ್ದಾರೆ. ಬಲೂಚಿಸ್ತಾನದ ನಿಯಂತ್ರಣವನ್ನು ಶೀಘ್ರದಲ್ಲೇ ಸ್ವತಂತ್ರ ಬಲೂಚಿಸ್ತಾನ್ ರಾಜ್ಯದ ಹೊಸ ಸರ್ಕಾರಕ್ಕೆ ಹಸ್ತಾಂತರಿಸಲಾಗುವುದು ಎಂದಿದ್ದಾರೆ. ಅಲ್ಲಿಗೆ ಬಲೂಚಿಸ್ತಾನ ಅದಾಗಲೇ 1/3 ಭಾಗ ಅಷ್ಟೇ ಅಲ್ಲ, ಬಹುತೇಕ ಪಾಕಿಸ್ತಾನದಿಂದ ಕೈತಪ್ಪಿ ಹೋಗಿದೆಯಾ ಎಂಬ ಅನುಮಾನಗಳು ಮೂಡುತ್ತಿವೆ. ಅಲ್ಲದೆ ಕಾಶ್ಮೀರಕ್ಕಾಗಿ ಹಾತೊರೆದ ಪಾಕಿಸ್ತಾನ ನಿರೀಕ್ಷೆಯಂತೆ ಛಿದ್ರವಾಗಿದೆಯಾ ಎಂಬಂತಾಗಿದೆ. ಈ ನಡುವೆ ಬಲೂಚಿಸ್ತಾನ್ ಪ್ರಾಂತ್ಯದ ರಾಜಧಾನಿ ಕ್ವೆಟ್ಟಾ ಮೇಲೆ ಬಲೂಚ್ ಹೋರಾಟಗಾರರು ಭಾಗಶಃ ಹಿಡಿತ ಸಾಧಿಸಿದ್ದಾರೆ ಎಂದು ವರದಿಯಾಗಿದೆ. ಪಾಕಿಸ್ತಾನ ಸೇನೆಯನ್ನು ಈ ಭಾಗದಿಂದ BLA ಹಿಮ್ಮೆಟ್ಟಿಸಿದೆ. ಇದರಿಂದಾಗಿ ಈ ಭಾಗದ ಪ್ರಮುಖ ಸೇನಾ ನೆಲೆಯೊಂದು BLA ಕೈವಶವಾಗಿದೆ. ರಿಮೋಟ್ ಕಂಟ್ರೋಲ್ IED, ಆಟೋಮೆಟಿಕ್ ಆಯುಧಗಳು ಮತ್ತು ಗ್ರೆನೇಡ್ ಲಾಂಚರ್ಗಳನ್ನು ಬಳಸಿ ದಾಳಿ ಮಾಡಿ ಪಾಕಿಸ್ತಾನದ ಸೇನೆ ಸರಬರಾಜು ವಾಹನಗಳು ಮತ್ತು ಪ್ರಮುಖ ಮೂಲಸೌಕರ್ಯಗಳನ್ನು ಧ್ವಂಸಗೊಳಿಸಲಾಗುತ್ತಿದೆ. ಭಾರತದ ವಿರುದ್ಧ ವೀರಾವೇಶದಿಂದ ಹೋರಾಡ್ತಾ ಇದೆ ಅಂತ ಹೇಳಿ ಅಲ್ಲಿನ ಸರ್ಕಾರ ಹೇಳ್ತಾ ಇದೆ. ಆದ್ರೆ ಅಸಲಿಗೆ ಪಾಕಿಸ್ತಾನ ಭಾರತದ ವಿರುದ್ಧ ತನ್ನದೇ ಜನರ ಬಳಿ ಭಿಕ್ಷೆಯನ್ನ ಬೇಡ್ಕೊಂಡು ಹೋರಾಡ್ತಾ ಇದೆ. ಅಲ್ಲಲ್ಲ, ಬೊಗಳೆ ಬಿಟ್ಕೊಂಡು ಹೋರಾಡ್ತಾ ಇದೆ. ಇನ್ನು ಯುದ್ಧದ ವೇಳೆ ದೇಶವಾಸಿಗಳಿಗೆ ಕಿಂಚಿತ್ತು ಪ್ರೊಟೆಕ್ಷನ್ ಕೊಡಬಾರ್ದ ಪಾಕಿಸ್ತಾನ ಸರ್ಕಾರ. ಈಗ ಯುದ್ಧ ಮಾಡೋದಕ್ಕೆ ಹಣವಿಲ್ಲ, ನೆರವಾಗಿ ಅಂತ ಹೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೋಗರಿತಾ ಇದೆ. ಅಷ್ಟೇ ಅಲ್ಲ, ಪರೋಕ್ಷವಾಗಿ ತನ್ನ ಜನರ ಬಳಿಗೆ ಅವಲತ್ತುಕೊಂಡಿದೆ. ಪಾಕಿಸ್ತಾನದ ಆ ದಟ್ಟ ದಾರಿದ್ರ್ಯದ ಕುರಿತಾದ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಶತ್ರುಗಳು ನಮ್ಮನ್ನ ದಿವಾಳಿಯಾಗಿಸಿ ಬಿಟ್ಟಿದ್ದಾರೆ. ನಮ್ಮತ್ರ ಒಂಚೂರು ದುಡ್ಡಿಲ್ಲ, ನೆರವು ನೀಡಿ ಪ್ಲೀಸ್.
ಉಗ್ರ ರಾಷ್ಟ್ರದಿಂದ ಇದೆಂಥ ದರಿದ್ರ ದಯಾನೀಯ ಮನವಿ. ಇಲ್ಲ, ನಾವು ಹಂಗೆ ಕೇಳೇ ಇಲ್ಲ ಎಂದ ಪಾಪಿ ರಾಷ್ಟ್ರ. 2 ದಿನಕ್ಕೆ ಸಂಪೂರ್ಣ ದಿವಾಳಿಯಾದ ಪಾಕ್. ಕಾಪಾಡಿ ನಮ್ಮನ್ನ ಭಾರತದ ಕೈನಿಂದ ಪ್ಲೀಸ್ ಕಾಪಾಡಿ. ಹಿಂಗಂತ ಪಾಕಿಸ್ತಾನ ಕಳೆದೊಂದು ವಾರದ ಹಿಂದೆಯೂ ಇಡೀ ಅಂತಾರಾಷ್ಟೀಯ ಸಮುದಾಯವನ್ನ ಬೇಡಿಕೊಂಡಿತ್ತು. ಅಷ್ಟೇ ಅಲ್ಲ, ಬಹುತೇಕ ಎಲ್ಲರ ಕಾಲು ಹಿಡಿಯೋ ಮಟ್ಟಕ್ಕೂ ಹೋಗಿಬಿಟ್ಟಿತ್ತು. ಆದರೆ ಭಾರತ ಮಾತ್ರ ಎಲ್ಲವನ್ನ ತದೇಕ ಚಿತ್ತದಿಂದ ಕಾದು ನೋಡುತ್ತಲೇ ಇತ್ತು. ಫೈನಲಿ ದಂಡಂ ದಶಗುಣಂ. ಇದೇ ಈಗ ಪಾಕಿಸ್ತಾನವನ್ನ ಪೂರ್ಣ ಪ್ರಮಾಣದಲ್ಲಿ ದಿವಾಳಿಯಾಗಿಸಿದೆ. ಅಷ್ಟೇ ಅಲ್ಲ, ಅದನ್ನ ಖುದ್ದು ಪಾಕಿಸ್ತಾನವೇ ಘೋಷಿಸಿಕೊಂಡಂತಿದೆ. ಅದು ಹೇಗೆ ಎಂದು ಬಿಡಿಬಿಡಿಯಾಗಿ ಹೇಳ್ತೀವಿ ನೋಡಿ. ಅಂದ್ಹಾಗೆ ಪಾಕಿಸ್ತಾನ 2 ದಿನದಲ್ಲಿ ಯುದ್ಧ ಮಾಡಿ ತಾನು ಯಾವ ಗತಿಗೆ ಇಳಿದಿದ್ದೇನೆ ಎಂದು ಇದೀಗ ಬಹಿರಂಗಪಡಿಸಿದೆ. ಈ ಪ್ರಕಟಣೆಯನ್ನೊಮ್ಮೆ ಗಮನಿಸಿ. ಶತ್ರುಗಳಿಂದ ಉಂಟಾದ ಭಾರೀ ನಷ್ಟಗಳ ನಂತರ ಪಾಕಿಸ್ತಾನ ಸರ್ಕಾರವು ಅಂತಾರಾಷ್ಟೀಯ ಪಾಲುದಾರಿಕೆಗೆ ಹೆಚ್ಚಿನ ಸಾಲಕ್ಕಾಗಿ ಮನವಿ ಮಾಡಿದೆ. ಹೆಚ್ಚುತ್ತಿರುವ ಯುದ್ಧ ಮತ್ತು ಷೇರುಪೇಟೆ ಕುಸಿತದ ಮಧ್ಯೆ ಉಲ್ಬಣವನ್ನ ಶಮನಗೊಳಿಸುವುದಕ್ಕೆ ಸಹಾಯ ಮಾಡುವಂತೆ ನಾವು ಅಂತಾರಾಷ್ಟೀಯ ಪಾಲುದಾರರನ್ನ ಒತ್ತಾಯಿಸುತ್ತೇವೆ ಎಂದು ಪಾಕಿಸ್ತಾನ ಮನವಿ ಮಾಡಿಕೊಂಡಿರೋ ಟ್ವೀಟ್ ಭಾರೀ ಸದ್ದು ಮಾಡಿತ್ತು. ಪಾಕಿಸ್ತಾನದ ಆರ್ಥಿಕ ಇಲಾಖೆಯ ಆರ್ಥಿಕ ವ್ಯವಹಾರಗಳ ವಿಭಾಗ ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆಯಲ್ಲಿ ಸಾಲಕ್ಕಾಗಿ ಅಧಿಕೃತ ಮನವಿ ಮಾಡಿಕೊಳ್ಳಲಾಗಿದೆ. ಅಬ್ಬಬ್ಬಾ, ಇದೆಂಥ ದಟ್ಟ ದರಿದ್ರ ಸ್ಥಿತಿಯಲ್ವೇ. ಹೊಟ್ಟೆಗೆ ಹಿಟ್ಟಿಲ್ಲ, ಆದ್ರೆ ತಮ್ಮ ಬಂದೂಕುಗಳಿಗೆ ಗುಂಡು ಮಾತ್ರ ಬೇಕೇ ಬೇಕು. ಅದಕ್ಕೆ ನಮಗೆ ಸಾಲ ಕೊಡಿ. ಇದಲ್ವಾ ದುರಹಂಕಾರದ ಮತಾಂಧತೆಯ ಪರಮಾವಧಿ ಅಂದ್ರೆ? ಹೌದು, ವಿದೇಶಗಳಲ್ಲಿ ಸಾಲ ಮಾಡಿ ಈಗಾಗಲೇ ವಿಕಾರಿ ಆಗಿರುವ ಪಾಕಿಸ್ತಾನ ಇದೀಗ ಭಾರತವನ್ನ ಎದುರಿಸಲಾಗದೆ ಸಾಲ ನೀಡುವಂತೆ ಅಂತಾರಾಷ್ಟೀಯ ಸಮುದಾಯದ ಎದುರು ಗೋಗರೆಯುತ್ತಿದೆ. ಈ ಮುಂಚೆ ಪಾಕಿಸ್ತಾನ ಅಪ್ಪಿತಪ್ಪಿ ಯುದ್ಧ ಮಾಡಿದ್ರೆ ಹೆಚ್ಚಂದ್ರೆ 4 ದಿನ ಯುದ್ಧ ಮಾಡಬಹುದು ಎಂಬ ಭಾರೀ ನಿರೀಕ್ಷೆ ಇತ್ತು. ಆದ್ರೀಗ ಆ ನಿರೀಕ್ಷೆಯನ್ನ ಪಾಪಿ ಹುಸಿಗೊಳಿಸಿದ್ದಾನೆ. ಈ ಎಲ್ಲ ಬೆಳವಣಿಗೆ ನಡುವೆ ಪಾಕಿಸ್ತಾನದ ಆರ್ಥಿಕ ವ್ಯವಹಾರಗಳ ಸಚಿವಾಲಯದ ಎಕ್ಸ್ ಖಾತೆಯನ್ನ ಹ್ಯಾಕ್ ಮಾಡಲಾಗಿದ್ದು, ಭಾರತದೊಂದಿಗಿನ ಸದ್ಯದ ಉದ್ವಿಗ್ನತೆಯಿಂದ ಉಂಟಾದ ಭಾರೀ ನಷ್ಟವನ್ನ ಸರಿದೂಗಿಸುವುದಕ್ಕೆ ಆರ್ಥಿಕ ನೆರವು ನೀಡುವಂತೆ ನಕಲಿ ಪೋಸ್ಟ್ ಮಾಡಲಾಗಿದೆ ಎಂದು ಪಾಕಿಸ್ತಾನ ಹೇಳಿಕೊಂಡಿದೆ. ಅಷ್ಟೇ ಅಲ್ಲ, ಈ ಬಗ್ಗೆ ಅದೊಂದು ಸ್ಪಷ್ಟನೆಯನ್ನು ನೀಡಿದೆ. ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ನಕಲಿ ಟ್ವೀಟ್ ಕುರಿತು ಎಚ್ಚರಿಕೆ ನೀಡಿದ್ದು, ಖಾತೆಯನ್ನ ಹ್ಯಾಕ್ ಮಾಡಲಾಗಿದೆ ಎಂದು ಹೇಳಿದೆ. ಎಕ್ಸ್ ಖಾತೆಯನ್ನ ಹ್ಯಾಕ್ ಮಾಡಲಾಗಿದೆ ಮತ್ತು ಖಾತೆಯನ್ನ ಸ್ವಿಚ್ ಆಫ್ ಮಾಡುವ ಕೆಲಸ ನಡೀತಾ ಇದೆ ಎಂದಿದೆ. ಆದರೆ ಈ ಎಲ್ಲಾ ಬೆಳವಣಿಗೆ ನೋಡಿದವರು ಪಾಕಿಸ್ತಾನ ಬೇಕಂತಲೇ ಈ ಪೋಸ್ಟ್ ಹಾಕಿ ನಂತರ ಯಾವುದೇ ದೇಶದಿಂದ ಭಿಕ್ಷೆ ಸಿಗದ ಕಾರಣ ಈ ಕಳ್ಳಾಟ ಆಡ್ತಿದೆ ಎಂದು ವ್ಯಂಗ್ಯವಾಡ್ತಿದ್ದಾರೆ. ಸಂಘರ್ಷದಿಂದ ಪಾಕಿಸ್ತಾನ ಸಾಕಷ್ಟು ನಷ್ಟ ಅನುಭವಿಸಿದ್ದು, ಈ ನಡುವೆ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ವಿರುದ್ಧ ಅವರದೇ ದೇಶದ ಸಂಸದ ತಿರುಗಿಬಿದ್ದಿದ್ದಾರೆ. ಗಡಿಯಲ್ಲಿ ನಿಂತು ನಮ್ಮ ಪರವಾಗಿ ಯುದ್ಧ ಮಾಡುತ್ತಿರುವ ನಮ್ಮ ಸೈನಿಕರಿಗೆ ನೈತಿಕ ಧೈರ್ಯ ತುಂಬಬೇಕಿದೆ. ಆದರೆ ಈ ಕೆಲಸವನ್ನ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಸೇನಾ ಮುಖ್ಯಸ್ಥ ಆಸಿಮ್ ಮುನೇರ್ ಮಾಡುತ್ತಿಲ್ಲ ಎಂದು ಪಾಕ್ ಸಂಸದರು ಕಿಡಿಕಾರ್ತಾ ಇದ್ದಾರೆ.